ಕನ್ನಡದ ಖ್ಯಾತ ಕುಳ್ಳ ಅಂತ ಅನಿಸ್ಕೊಂಡಿರುವಂಥ ದ್ವಾರಕೀಶ್ ಅವರು ಈಗ ವಿಧಿವಶರಾಗಿದ್ದಾರೆ. ಹೌದು, ನಟ ದ್ವಾರಕೀಶ್ ಅವರನ್ನು ಕಳೆದುಕೊಂಡಂಥ ಕನ್ನಡ ಚಿತ್ರರಂಗ ಕೂಡ ಇಂದು ಬಡವಾಗಿದೆ ಅಂತಲೂ ಕೂಡ ಹೇಳ್ಬೋದು. ರಾಯರ ಬಂದರು ಮೋಹನ ಮನೆಗೆ ಸಿನಿಮಾ ನಿರ್ಮಾಣ ಮತ್ತು ನಟನೆ ಕೂಡ ಮಾಡಿದ್ದರು. ಅತ್ಯದ್ಭುತವಾದ ನಟ ಅಂತ ಹೇಳ್ಬೋದು. ಅಲ್ಲಿಂದ ನಿರ್ಮಾಣಕ್ಕೆ ಕೂಡ ಬಂದರು. ಇನ್ನು ಮಂಕುತಿಮ್ಮ, ಆಪ್ತಮಿತ್ರ, ಚೌಕ, ಇತ್ತೀಚೆಗೆ ಬಂದಂಥ ಅಮ್ಮ ಐ ಲವ್ ಯು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ನಿರ್ಮಾಣನೂ ಕೂಡ ಮಾಡಿ ಹೆಸರು ಮಾಡಿದ್ದರು. ಅದರ ಆಪ್ತಮಿತ್ರ ಅವರಿಗೆ ಮರು ಹುಟ್ಟನ್ನೇ ತಂದು ಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಆ ಸಿನಿಮಾ ನೋಡಿದಂಥ ಕೆಲವರು ಈ ಸಿನಿಮಾ ಆಗಲ್ಲ ಅಂತ ಹೇಳಿದ್ರಂತೆ. ಆದರೆ ಇಡೀ ಆಪ್ತಮಿತ್ರ 1 ವರ್ಷ ಓಡಿತ್ತು. ದ್ವಾರಕೀಶ್ ಅವರು ಕಳೆದುಕೊಂಡಿದ್ದನ್ನೆಲ್ಲ ತಂದು ಕೊಟ್ಟಿದ್ದೆ ಆ ಸಿನಿಮಾ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ಆ ಸಿನಿಮಾಕ್ಕೆ ದ್ವಾರಕೀಶ್ ಅವರಿದ್ದಂಥ ಪರಿಸ್ಥಿತಿಯನ್ನು ನೋಡಿ ಹಣವನ್ನು ತೆಗೆದುಕೊಳ್ಳದೆ ಸಿನಿಮಾನ ಮಾಡಿದ್ರು ಅಂತ ಕೂಡ ಹೇಳಲಾಗ್ತದೆ. ಇನ್ನು ಆ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರ ಮಧ್ಯೆ ಒಳ್ಳೆಯ ಒಡನಾಟ ಮತ್ತು ಆಪ್ತ ಸ್ನೇಹನೂ ಕೂಡ ಇತ್ತು. ನಂತರ ದಿನಗಳಲ್ಲಿ ದ್ವಾರಕೀಶ್ ಅವರ ಕೆಲವೊಂದು ಮಾಡಿಕೊಂಡಿದ್ದ ಎಡವಟ್ಟುಗಳಿಂದ ವಿಷ್ಣುವರ್ಧನ್ ಅವರನ್ನು ಕೂಡ ದೂರ ಮಾಡಿಕೊಂಡರು. ಆದರೂ ಕೂಡ ದ್ವಾರಕೀಶ್ ಅವರು ಇವತ್ತಿಗೂ ಕೂಡ ವಿಷ್ಣುವರ್ಧನ್ ತುಂಬಾ ನೆನೀತಾ ಇದ್ದರು. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಧನ್ಯವಾದ.